ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಅಮಾವಾಸ್ಯೆ ದಿನ ನಾನು ಯಾವ ರೀತಿ ಪೂಜೆ ಮಾಡಿದೆ, ಇವತ್ತಿನ ಡೇ ಹೇಗಿತ್ತು ಎಲ್ಲದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬೆಳಿಗ್ಗೆ ಬೇಗನೆ ಎದ್ದು ಮೊದಲಿಗೆ ಮನೆ ಕ್ಲೀನ್ ಎಲ್ಲ ಮಾಡ್ಕೊಂಬಿಟ್ಟೆ. ನಾನು ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಂತರನೇ ನಾನು ಸ್ನಾನ ಮಾಡ್ಕೊಂಡು ಬರೋದು. ಯಾಕಂದರೆ ಸ್ನಾನ ಆದಮೇಲೆ ಕ್ಲೀನಿಂಗ್ ಅಂತ ಹೋದರೆ ಅಷ್ಟು ಚೆನ್ನಾಗಿರಲ್ಲ, ಫ್ರೆಶ್ ಅಂತಲೂ ಅನಿಸಲ್ಲ. ಹಾಗಾಗಿ ಫಸ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ನೀಟಾಗಿ ಆಚೆ ಎಲ್ಲ ಮುಗಿಸ್ಕೊಂಡು ನಂತರ ಸ್ನಾನ ಮಾಡ್ಕೊಂಡು ಬಂದು ತಕ್ಷಣ ಅಂದರೆ ಸ್ನಾನ ಆದ ನಂತರ ಏನಿದ್ರು ಬರೀ ಪೂಜೆಯ ಕೆಲಸನೇ ಇರುತ್ತೆ, ಬೇರೆ ಏನು ಕೆಲಸ ಮಾಡೋದಕ್ಕಾಗಲ್ಲ. ಈ ರೀತಿ ಸ್ವಚ್ಛವಾಗಿ ಮಾಡ್ಕೊಂಡ್ರೇ ಚಂದ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇವಾಗ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಈಗ ಹೂವೆಲ್ಲ ಅಲಂಕಾರ ಮಾಡ್ಕೋಣ ಅಂತ ಹೂವೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೂವು ಕೂಡ ತರಿಸಿದ್ದೆ, ಹಾಗೆ ಕಟ್ಟಿರೋದು ಕೂಡ ಇತ್ತು, ಕನಕಾಂಬರ ಮಲ್ಲಿಗೆ ಹೂವೆಲ್ಲ. ಅದನ್ನು ಕೂಡ ಇವಾಗ ನೀಟಾಗಿ ನೀರೆಲ್ಲ ಚುಮ್ಸ್ಕೊಂಡು ಅದಾದ ನಂತರ ನೈವೇದ್ಯಕ್ಕೆ ಇಟ್ಬಿಡೋಣ. ಅಲಂಕಾರಕ್ಕಿಂತ ಮುಂಚೆ ಫಸ್ಟ್ ನೈವೇದ್ಯಕ್ಕೆ ಹಂಗೆ ಪ್ರಿಪೇರ್ ಮಾಡ್ಕೊತಾರೋಣ. ಅಂದರೆ ಈ ಕಡೆ ಪೂಜೆ ಜೊತೆಗೆ ಅಂದರೆ ತಯಾರಿ ಜೊತೆಗೆ ನೈವೇದ್ಯನೂ ಕೂಡ ಮಾಡ್ಕೊಂಬೇಡ ಅಂತ. ಇವತ್ತು ಅಮಾವಾಸ್ಯೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಬರುತ್ತೆ, ಬಟ್ ಇವತ್ತು ಶನಿ ಜಯಂತಿ ಕೂಡ ಇದೆಯಲ್ವಾ, ಅದು ಬೇರೆ ಶನಿವಾರನೇ ಬಂದಿದೆ. ಶನಿ ಜಯಂತಿ ಹಾಗೆ ಅಮಾವಾಸ್ಯೆ ಬಂದಿರೋದ್ರಿಂದ ತುಂಬ ಒಳ್ಳೆಯ ದಿನ. ನೋಡಿರ್ತೀರ ಆಲ್ರೆಡಿ ಪ್ರತಿಯೊಬ್ಬರು ಕೂಡ ನ್ಯೂಸ್ ಮುಟ್ಟಿರುತ್ತೆ ಎಷ್ಟು ಒಳ್ಳೆಯ ದಿನ ಇವತ್ತು ಅಂತ ಅಂದ್ಬಿಟ್ಟು. 13 ವರ್ಷದ ನಂತರ ಈ ದಿನ ಬಂದಿರೋದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ಸ್ಪೆಷಲ್ಲಾಗಿ ಪೂಜೆ ಮಾಡೋಣ ಅಂತ ಎಲ್ಲ ಕೂಡ ತಯಾರಿ ಮಾಡ್ಕೊತಾ ಇದ್ದೀನಿ. ಇವತ್ತು ಶನಿ ಜಯಂತಿ ಆಗೋದ್ರಿಂದ ನಾವು ಮೇಯ್ನಾಗಿ ನಾವು ಶನಿ ದೇವನಿಗೆ ಪೂಜೆ ಮಾಡಬೇಕಾಗತ್ತಲ್ವ. ಹಾಗಾಗಿ ನೈವೇದ್ಯ ಇಟ್ಟು ತುಪ್ಪ ದೀಪ ಎಲ್ಲ ಹಚ್ಚಿ ಒಂದು ಮಂತ್ರ ಇದೆ, ಅದನ್ನು ಜಪಿಸಿ ಈ ಥರದ್ದೆಲ್ಲ ಒಂದು ಫಾರ್ಮಾಲಿಟೀಸ್ ಇದೆ. ಆ ಥರದ್ದೆಲ್ಲ ನಾನು ಇವಾಗ ಮಾಡ್ಕೊತೀನಿ ಇವತ್ತಿನ ದಿನ. ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ಅನ್ನೋದು ಒಂಥರ ಸ್ಪೆಷಲ್ ಡೇಸ್ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾದ ಅಮಾವಾಸ್ಯೆಗಳು ಕೂಡ ಬರ್ತದೆ, ಬಟ್ ನಾವು ಕಂಪಲ್ಸರಿಗೆ ಮನೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತೂ ಸ್ಪೆಷಲಾಗಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಯಾಕೆಂದರೆ ಮನೆಗೆ ಯಾವುದೇ ದೃಷ್ಟಿ ಬಿದ್ದರೂ ಏನಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೂ ನಾವು ಇಂಥ ದಿನಗಳಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಾವು ನೋಡ್ಕೋಬೋದು. ಪೂಜೆ ಮಾಡೋದ್ರಿಂದ ಆಗಿರ್ಬೋದು, ಮಂತ್ರಗಳನ್ನ ಜಪಿಸೋದ್ರಿಂದ ಆಗಿರ್ಬೋದು, ಇದೆಲ್ಲ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರತಿಯೊಬ್ಬರೂ ಕೂಡ ಈ ಥರದ ತೊಂದರೆ ಇದ್ದೇ ಇರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರೋದಾಗಿರ್ಬೋದು, ಕಣ್ಣು ದೃಷ್ಟಿ ಆಗಿದೆ, ನರದೃಷ್ಟಿ ಆಗಿದೆ, ಅದು ಇದೇನ ಅಂತ ನಮಗೆ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ನಮ್ಮದು ಮನುಷ್ಯನ ಜೀವನದಲ್ಲಿ ಏನೆಲ್ಲ ಒಂದು ತೊಂದರೆ ಇರುತ್ತಲ್ವ, ಅದೆಲ್ಲ ನಮಗೆ ಇದ್ದೇ ಇರುತ್ತೆ. ಯಾರಿಗೆ ತಾನೇ ಜೀವನದಲ್ಲಿ ಪ್ರಾಬ್ಲಮ್ಸ್ ಇರಲ್ಲ ಹೇಳಿ? ಯಾರಿಗೆ ತಾನೇ? ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಇರುತ್ತೆ. ಹಾಗಾಗಿ ಅದರಿಂದೆಲ್ಲ ನಮಗೆ ಸ್ವಲ್ಪನಾದರೂ ಕಮ್ಮಿ ಇರಬೇಕು, ನಮ್ಗೆ ಅದರಿಂದ ದೂರ ಇರಬೇಕು ಅಂತಂದರೆ ನಾವು ಜಾಸ್ತಿ ದೇವ್ರ ಬಳಿ ಪೂಜೆ ಮಾಡ್ತಾ ಇರಬೇಕು, ಮಂತ್ರಗಳನ್ನ ಹೇಳ್ತಾ ಇರಬೇಕು. ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚೋದಾಗಿರ್ಬೋದು, ಅಮಾವಾಸ್ಯೆ ಮತ್ತು ಹಾಗೆ ಹುಣ್ಣಿಮೆ ದಿನ ವಿಶೇಷವಾದ ದಿನಗಳಲ್ಲಿ ನಾವು ಇರುತ್ತಲ್ವ ಅದರದ್ದೇ ಒಂದು ಪೂಜೆ ವಿಧಾನ ಇರುತ್ತಲ್ಲ, ಆ ವಿಧಾನಗಳೆಲ್ಲ ಮಾಡ್ಕೊಳೋದ್ರಿಂದ ನಾವು ಸ್ವಲ್ಪ ದೂರ ಇರ್ಬೋದು. ಯಾಕೆಂದರೆ ಇವಾಗ ಹೊಟ್ಟೆ ಕಿಚ್ಚನಗಳು ತುಂಬ ಜನ ಇರ್ತಾರೆ, ನಮ್ಮ ಜೊತೆಲೇ ಇದ್ದು ನಮಗೇನೆ ಏನೋ ಒಂದು ಮಾಡಿರ್ತಾರೆ. ಯಾರು ಅಂತಂತೂ ನಮ್ಮ ಕೈಲಿ ಕಂಡು ಹಿಡಿಯೋಕ್ಕಾಗಲ್ಲ, ನಮ್ಗೆ ಗೊತ್ತೇ ಆಗಲ್ಲ. ಹಾಗಾಗಿ ಆದಷ್ಟು ಈ ರೀತಿ ಎಲ್ಲ ಮಾಡ್ಕೊಳೋದ್ರಿಂದ ನಾವು ತುಂಬ ಸೇಫಾಗಿರ್ಬೋದು ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾನು ಪ್ರತಿದಿನ ಪೂಜೆ ಮಾಡೋದಾಗಿರ್ಬೋದು, ವಿಶೇಷವಾದ ದಿನಗಳಲ್ಲಿ ಅದರದ್ದೇ ಆದ ಪೂಜಾ ವಿಧಾನಗಳನ್ನ ನಾನು ಫಾಲೋ ಮಾಡ್ತಾ ಬರ್ತೀನಿ. ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ನಾನು ಒಂದೇ ಬೇಡ್ಕೊಳೋದು ದೇವ್ರ ಹತ್ರ, ನಮಗೆ ಒಳ್ಳೆ ಆರೋಗ್ಯ ಕೊಡು, ನಮಗೆ ಸುಖ ಶಾಂತಿ ನೆಮ್ಮದಿ ಇರಲಿ ಸಾಕು ಅಂತಲೇ ಕೇಳ್ಕೊಳೋದು. ಯಾಕೆಂದರೆ ಅದಿದ್ದರೆ ನಾವು ಮುಂದೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಹಾಗಾಗಿ ನಾನು ತುಂಬ ಪೂಜೆ ಮಾಡ್ತಾ ಇರ್ತೀನಿ, ದೇವ್ರನ್ನ ನಂಬ್ತೀನಿ. ಏನು ಅಂತಂದರೆ ದೇವ್ರು ನಾನು ಕೇಳಿದ್ದೆಲ್ಲ ಕೊಟ್ಬಿಟ್ಟಿದ್ದಾನೆ ನಾನು ಪೂಜೆ ಮಾಡೋದ್ರಿಂದ ಅಂತ ಹೇಳೋದಾದರೆ, ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ಕೊಟ್ಟಿರೋದಕ್ಕೆ ನಾನು ತುಂಬಾ ಕೃತಜ್ಞತೆಗಳು ಹೇಳ್ತೀನಿ ನನ್ನ ದೇವ್ರಿಗೆ. ಇಷ್ಟು ಚೆನ್ನಾಗಿರೋ ಜೀವನ ಕೊಟ್ಟಿದೆಯಲ್ವ, ಇಷ್ಟು ಒಳ್ಳೆ ಫ್ಯಾಮಿಲಿ ಕೊಟ್ಟಿದೆಯಲ್ಲ ಅನ್ನೋದಕ್ಕೆ ನಾನು ಆ ದೇವ್ರಿಗೆ ದಿನ ಪೂಜೆ ಮಾಡೋ ಅಂಥದ್ದು. ಮುಂದಕ್ಕೆ ದೇವ್ರಿಗೆ ಗೊತ್ತು ನನಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಎಲ್ಲನೂ ಕೂಡ ದೇವ್ರಿಗೆ ಗೊತ್ತೇ ಇರುತ್ತೆ. ಆಲ್ರೆಡಿ ನಮ್ಮ ಹಣೆ ಬರದಲ್ಲಿ ಬರೆದ್ಬಿಟ್ಟಿರುತ್ತೆ ಹಿಂಗೆ ಆಗಬೇಕು ಅನ್ನೋದು. ನಾವೇನು ಕೇಳುವಂಥ ಅವಶ್ಯಕತೆಯೇ ಇಲ್ಲ. ಏನು ಕೊಡಬೇಕು ಅದು ನಮಗೆ ಟೈಮ್ಗೆ ಎಲ್ಲನೂ ಕೂಡ ಸಿಗುತ್ತೆ. ಆದರೆ ಅಲ್ಲಿವರೆಗೂ ನಾವು ಕಾಯ್ತಾ ಇರಬೇಕು, ತಾಳ್ಮೆಯಿಂದ ಇರಬೇಕು ಅಷ್ಟೇ. ನಾನು ಅದನ್ನೇ ನಂಬ್ತೀನಿ ದೇವ್ರನ್ನ. ನಾನು ಅದು ಬೇಕು ಇದು ಬೇಕು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ನೀನು ಯಾವಾಗ ಕೊಡ್ತೀಯ ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತ ಹೇಳ್ತೀನಿ. ಮತ್ತು ಹಾಗೆ ನನ್ನ ಜೀವನ ಇಷ್ಟು ಚೆನ್ನಾಗಿಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಯಾವಾಗಲೂ ಕೂಡ ನನ್ನ ದೇವ್ರ ಹತ್ರ ಅದೇ ಥರನೇ ನಾನು ಬೇಡ್ಕೊಳೋದು. ನೀವು ಕೂಡ ಅದೇ ರೀತಿ ಫಾಲೋ ಮಾಡ್ಬೋದು. ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ನಾನು ಇವತ್ತೇನು ಮಾಡಿದ್ದೆ ಅಂತಂದರೆ ಪೊಂಗಲ್ ಮಾಡಿದ್ದೆ. ಹೆಸರುಬೇಳೆ ಮತ್ತು
ಬೆಲ್ಲದನ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನು ಮಾಡಿದ್ದೆ. ಸ್ವಲ್ಪ ಹೆಸರುಬೇಳೆ ಹಾಕೋ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೆಲ್ಲ, ಅಕ್ಕಿ, ಹೆಸರುಬೇಳೆ ಇಷ್ಟನ್ನು ಮೂರನ್ನು ಮಿಕ್ಸ್ ಮಾಡಿ ನೈವೇದ್ಯ ಮಾಡಿಟ್ಟು ತುಪ್ಪದ ದೀಪ ಹಚ್ಚಿ ನಾನು ಪೂಜೆ ಮಾಡಿಕೊಂಡೆ. ಹಾಗೆ ಇವತ್ತು ಶನಿ ಜಯಂತಿ ಆಗಿರೋದ್ರಿಂದ ಓಂ ಶಂ ಶನೇಶ್ವರ ನಮಃ ಅಂತ ಅಂದ್ಬಿಟ್ಟು 108 ಬಾರಿ ಜಪಿಸಿ, ಮತ್ತು ಇನ್ನೊಂದು ಮಂತ್ರ ಓಂ ನಮೋ ವಾಸುದೇವಾಯ, ಅದು ಓಂ ನಮೋ ಭಗವತೆ ವಾಸುದೇವಾಯ, ಈ ಥರದ್ದೆಲ್ಲ ಮಂತ್ರಗಳ 108 ಬಾರಿ ಎಲ್ಲ ಜಪಿಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗೀತು. ಅದಾದ ನಂತರ ತಿಂಡಿ ಮಾಡಿದೆ, ಚಿತ್ರಾನ್ನ ಮಾಡಿದೆ, ಅನ್ನಕ್ಕಿಟ್ಟಿದ್ದೆ ಬೆಳಗ್ಗೆನೆ, ಬಟ್ ಗೊಜ್ಜೊಂದು ಮಾಡಿರಲಿಲ್ಲ, ಅದು ಮಾಡಿ ತಿಂಡಿ ಮಾಡಿ ಮುಗಿಸಿ ಮಕ್ಕಳು ಕೂಡ ಹಾಕ್ಕೊಟ್ಟು ನಾನು ಕೂಡ ತಿಂದೆ. ಹಾಗೆ ನಮ್ಮ ಮನೇಲಿ ತುಳಸಿ ಇದ್ದಲ್ವ, ಅದು ಸ್ವಲ್ಪ ಯಾಕೋ ಬರ್ತಾನೆ ಇರಲಿಲ್ಲ. ಯಾಕಂದರೆ ನಮ್ಮದು ಬಿಸಿಲು ಬೀಳಲ್ಲ, ನಮ್ಮದು ಫುಲ್ ಇದು ನೆರಳಿರೋದ್ರಿಂದ ಇಲ್ಲಿ ಬಿಸಿಲೇ ಬೀಳಲ್ಲ. ಹಾಗಾಗಿ ಎಷ್ಟು ಸಲ ಇಕ್ಕಿದ್ರೂ ಕೂಡ ನಮಗೆ ಅದು ಇದೇ ಆಗಿಬಿಡ್ತಾಯಿತ್ತು. ಬಟ್ ಬಲ್ದ ಕಡೆನೇ ಇಡಬೇಕಲ್ವ ಮನೆ ಬಾಗಿಲು ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಕೂಡ ಚೇಂಜ್ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಒಣಗೋಗ್ಬಿಟ್ಟಿತ್ತು ಸ್ವಲ್ಪ, ಹಾಗಾಗಿ ಮತ್ತೆ ತುಳಸಿ ತೊಗೊಂಡು ಬಂದು ಉಣೋಣ ಅಂತ ಅಂದ್ಬಿಟ್ಟು ಇವತ್ತು ಸಿಕ್ತು. ಹಾಗಾಗಿ ಉಣೋದಕ್ಕಿಂತ ಮುಂಚೆ ಒಂದಿಷ್ಟು ಫಾಲೋ ಮಾಡೋಣ, ಇದು ಟಿಪ್ಸ್ ಕೊಟ್ಟಿದ್ರು, ಹಾಗಾಗಿ ಆ ಟಿಪ್ಸ್ನ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡಿ ಇಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಏನಪ್ಪ ಅಂತಂದರೆ ₹1 ಕಾಯಿನ್ ಇಕ್ಬಿಟ್ಟು ಸ್ವಲ್ಪ ಅರಿಶಿನ ಇಕ್ಬಿಟ್ಟು ಈ ರೀತಿ ಚಿಕ್ಕ ಮಕ್ಳ ಕೈಲಿ, ಹೆಣ್ಮಕ್ಳ ಕೈಯಲ್ಲಿ ಇಡಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಅದನ್ನು ಕೇಳಿದ್ದೆ, ಹಾಗಾಗಿ ನೋಡೋಣ ಅದೊಂದು ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಇದ್ಲಲ್ವ, ನನ್ನ ಮಗಳ ಕೈಯಲ್ಲೇ ಅವಳಿಗೆ ಇದು ಮಾಡಿಸ್ತಾಯಿದ್ದೀನಿ. ನೋಡೋಣ ಈ ಸಲ ಹೇಗೆ ಬರುತ್ತೆ ಅಂತ. ತುಂಬ ಒಂದು 2-3 ಸಲ ಟ್ರೈ ಮಾಡಿದೆ. ಆ್ಯಕ್ಚುಲಿ ಹಳೆ ಮನೆಯಿದ್ದಾಗ ತುಂಬ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ಯಾಕೋ ಹೊಸ ಮನೆಗೆ ಬಂದಾಗಿಂದ ಬರ್ತಾನೆ ಇಲ್ಲ. ನೋಡಬೇಕು, ಯಾಕೆಂದರೆ ನಾನು ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ ಬಿಸಿಲು ಬೀಳ್ತಾ ಇಲ್ವಲ್ಲ, ಹಾಗಾಗಿ ಬರ್ತಾಯಿಲ್ಲ ಅಂತ ಅನ್ಕೊತಾಯಿನಿ. ಈ ಸಲ ಇದು ಏನಾದರೂ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಜಾಗ ಚೇಂಜ್ ಮಾಡ್ತೀನಿ. ಬಿಸಿಲಿರೋ ಕಡೆ ಇಟ್ಟು ನೋಡ್ತೀನಿ, ಅವಾಗ ಚೆನ್ನಾಗಿ ಬಂದರೆ ಅಲ್ಲೇ ಇಡ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ತುಳಸಿ ಬಂದೇ ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಚೇಂಜ್ ಮಾಡಲೇಬೇಕಾಗತ್ತೆ. ಹಾಗೆ ಅದನ್ನು ಕೂಡ ಎಲ್ಲ ನೀಟಾಗಿ ಮಾಡಿಕೊಂಡೆ. ನೋಡೋಣ ಇವಾಗ. ಹಾಗೆ ನೆಕ್ಸ್ಟು ಸಂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಶನಿ ಜಯಂತಿ ಆಗಿರೋದ್ರಿಂದ ಕಂಪಲ್ಸರಿಯಾಗಿ ನಾವು ಶನಿ ದೇವಸ್ಥಾನಕ್ಕೆ ಹೋಗಲೇಬೇಕಲ್ವ. ಹೋಗ್ತಾ ಒಂದಿವೆ ದಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಳ್ಳೆಣ್ಣೆ ಮತ್ತು ಕಪ್ಪು ಬಟ್ಟೆ, ಅರ್ಶಿನ ಬೇರು ಮತ್ತು ಇದೆಲ್ಲ ತೊಗೊಂಡು ಹೋದ್ವಿ, ಹಣ್ಣು ಎಲ್ಲ. ಮತ್ತು ಅಲ್ಲಿ 9 ಎಳ್ಳುಬತ್ತಿ ಕೂಡ ಹಚ್ಚೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಸಖತ್ತು ಜನ ಇದ್ದರು. ಎಷ್ಟು ಜನ ಇದ್ರು, ನಾನಂತೂ ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಖತ್ತು ಜನ ಇದ್ದರು. ಯಪ್ಪ ಹೆಂಗೋ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಅಂತ ಅಂದ್ಬಿಟ್ಟು. ಅದಾದ ನಂತರ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು. ಇಲ್ಲಂತೂ ಇನ್ನೂ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸಕ್ಕತ್ತಾಗಿತ್ತು ಪೂಜೆ ಅಂತ ಅಂದ್ಬಿಟ್ಟು ಕಣ್ಣು ತುಂಬಿಸ್ಕೊಂಡ್ವಿ ಅಂತ ಹೇಳ್ಬೋದು. ಈ ಪೂಜೆ ಎಲ್ಲನೂ ಕೂಡ ನೋಡಿ ಫೈನಲ್ ಆಗಿ ಎಲ್ಲ ನಾವು 6 ಗಂಟೆಗೆ ಹೋಗಿದ್ದೇನೋ, ಆಲ್ಮೋಸ್ಟ್ ಬರೋಷ್ಟೇ 8-8:30 ಆಯ್ತು ಮನೆಗೆ. ಅಷ್ಟೊತ್ತಾಯಿತು ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಮಗೆ ಸಿಕ್ತು, ನೋಡೋದು ಭಾಗ್ಯ ಸಿಕ್ತು ಅಂತ ಹೇಳ್ಬೋದು. ಇಷ್ಟು ಇವತ್ತಿನ ಡೇ ಅಂತ ಹೇಳ್ಬೋದು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.